Hello guys, welcome back to my another vlog. So ಈ vlog ನಲ್ಲಿ ಏನಪ್ಪಾ ಇವತ್ತು ನಾನು ತೋರಿಸ್ತಾ ಇರೋದು ಅಂತ ಅಂದ್ರೆ ಪ್ರೊಫೆಷನಲ್ O3 ಡಿ-ಟ್ಯಾನ್ ಪ್ಯಾಕ್ ಓಕೆನಾ. ಇದನ್ನ ನಾನು ತೋರಿಸ್ತಾ ಇದ್ದೀನಿ. ನಾನು ಮುಂಚೆ ಒಂದು ವಿಡಿಯೋ ಮಾಡಿದೆ ಡಿ-ಟ್ಯಾನ್ಗೆ ಅಂದ್ರೆ ಫೇಸ್ ಟ್ಯಾನ್, ನೆಕ್, ಹ್ಯಾಂಡ್ಸ್ ಇದಕ್ಕೆಲ್ಲ ನಾನು ಟ್ಯಾನ್ ರಿಮೂವ್ ಮಾಡೋದಕ್ಕೆ ರಾಗ ಅವ್ರದ್ದು ಪ್ರಾಡಕ್ಟ್ ನಾನು ತೋರಿಸಿದೆ. ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ನಾನು ಅವಾಗ ತಿಳ್ಕೊಂಡಿದ್ದೆ ಅಂಡ್ ಹೇಳಿದ್ದೆ ಓಕೆನಾ. ನಾನು ಟ್ರೈ ಕೂಡ ಮಾಡ್ತೀನಿ ಅಂತ ಹೇಳಿದೆ. ಎಸ್, ಇವಾಗ ನಾನು ಇದನ್ನ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟ್ 7 ಟೈಮ್ಸ್ ಯೂಸ್ ಮಾಡಿದ್ದೀನಿ ನಾನು ಇದನ್ನ ಓಕೆನಾ. 7 ಟೈಮ್ಸ್ ಯೂಸ್ ಮಾಡಿದ್ದೀನಿ ಆಲ್ರೆಡಿ. ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಬೆಟರ್ ರಿಸಲ್ಟ್ಗೆ. ನಿಜವಾಗ್ಲೂ ಹೇಳ್ತೀನಿ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ, ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಅಂಡ್ ಪಾರ್ಲರ್ಸ್ ನಲ್ಲೆಲ್ಲ ತುಂಬಾ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ಅಂತ ಅನ್ಕೊಂತೀನಿ, ಸೆಲೂನ್ಸ್ ನಲ್ಲೆಲ್ಲ ಆ ರೀತಿ ಇತ್ತು ರಿವ್ಯೂಸ್, ಐ ಡೋಂಟ್ ನೋ. ಬಟ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. 7 ಟೈಮ್ಸ್ ಯೂಸ್ ಮಾಡಿದೀನಿ, ಇವತ್ತು ಯೂಸ್ ಮಾಡಿದ್ರೆ 8th ಟೈಮ್. ಸೊ ಇವಾಗ ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಿಮ್ಗೆ ಎಲ್ಲರಿಗೂ ಗೊತ್ತು ನನ್ನ ಫೇಸ್ ಎಷ್ಟು ಟ್ಯಾನ್ ಆಗಿದೆ ಅಂತ. ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ ಅಂತೂ ಹೆವಿ. ನನ್ನ ಸ್ಕಿನ್ಗೂ ನೆಕ್ಗೂ ನನ್ನ ಫೇಸ್ಗೂ ನನ್ನ ನೆಕ್ಗೂ ಸಂಬಂಧನೇ ಇಲ್ಲ, ಆ ರೀತಿ ಇದೆ. ಬಟ್ ಓಕೆ, ಇವಾಗ ಅದನ್ನು ಕಂಟ್ರೋಲ್ ಮಾಡಿದ್ದೀನಿ ಬಿಕಾಸ್ ಆಫ್ ದಟ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ನ ಯೂಸ್ ಮಾಡಿ 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 ಸ್ವಲ್ಪ ಕಂಟ್ರೋಲ್ ತಗೊಂಡಿದ್ದೀನಿ. ಬಟ್ ಇದೇ ಮ್ಯಾಚ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನ್ಕೊಂತೀನಿ. ಬಟ್ ಬೆಸ್ಟ್ ರಿಸಲ್ಟ್, ತುಂಬಾ ಅಲ್ಲೇ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡ್ತಾ ಇದೆ ಇದು. ಆಕ್ಚುಲಿ ಚೆನ್ನಾಗಿದೆ. ಸೊ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಓಕೆನಾ. ಎಸ್, ರೆಡಿ, ಅಪ್ಲೈ ಮಾಡೋಣ. ಇದ್ರ ಅಮೌಂಟ್ ಎಷ್ಟಿತ್ತು ಅಂದ್ರೆ 1550 ಇದೆ ಓಕೆನಾ. ನೋಡಿ ಇಲ್ಲಿ 1550 ಇದೆ ಇದ್ರ ಅಮೌಂಟ್. ಬಟ್ ಕ್ವಾಂಟಿಟಿ ಕೂಡ ತುಂಬಾನೇ ಜಾಸ್ತಿ ಇದೆ, ತುಂಬಾ ಲಾಂಗ್ ಟೈಮ್ ನಮ್ಗೆ ಬರುತ್ತೆ. ಬೆಟರ್ ರಿಸಲ್ಟ್ಗೆ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನೇ ಎಕ್ಸಾಂಪಲ್. ಸೊ ಇವಾಗ ಅಪ್ಲೈ ಮಾಡ್ತೀನಿ. ನಾನು ಬ್ರಷ್ ಗಿಶ್ ಏನು ಯೂಸ್ ಮಾಡ್ತಾ ಇಲ್ಲ, ಹ್ಯಾಂಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿದ್ದೀನಿ, ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಓಕೆನಾ. ಓಕೆ, ಅಪ್ಲೈ ಮಾಡ್ತಾ ಇದ್ದೀನಿ ಈಗ. ಮತ್ತೆ ಕೆಲವ್ರಿಗೆ ಸ್ವಲ್ಪ ಬರ್ನಿಂಗ್ ಆಗುತ್ತೆ, ಅಫ್ಕೋರ್ಸ್ ಆಗುತ್ತೆ. ಇದು ಮಿಂಟ್ ಎಲ್ಲ ಯೂಸ್ ಮಾಡಿದ್ದಾರೆ ಇದರಲ್ಲಿ, ಸೊ ಆಗುತ್ತೆ. ನಮ್ ಬ್ರೋನಿ ಮರಿಗಳು ಹಾಕಿದಾಳೆ, ಯಾಕೋ ಅದು ಅಳ್ತಾ ಇದೆ. ಅದ್ರದ್ದು ವಿಡಿಯೋ ಮಾಡ್ತಿದ್ದೆ, ಬಟ್ ಈಗಲೇ ತೋರ್ಸೋದು ಬೇಡ, ಸ್ವಲ್ಪ ದೃಷ್ಟಿ ಆಗುತ್ತೆ. ಇವಾಗ 6 ಡೇಸ್ ಆಗಿದೆ ಇವತ್ತಿಗೆ. ಸೊ ಇನ್ನೊಂದು ಸ್ವಲ್ಪ 10-15 ಡೇಸ್ ಆದ್ಮೇಲೆ ನಮ್ ಬ್ರೋನಿ ಪಪ್ಪೀಸ್ನ ವಿಡಿಯೋ ಮಾಡ್ತೀನಿ. ಯಾಕಪ್ಪ ಬ್ರೋನು? ನೀಟಾಗಿ ಫುಲ್ ಫೇಸ್ಗೆ ಹಾಕೊಳ್ಳಿ. ಬ್ರಷ್ ಇದ್ರೆ ಬ್ರಷ್ ಇಂದ ಹಾಕೊಳ್ಳಿ. ನಂಗೆ ಬ್ರಷ್ ಇದೆ, ಬಟ್ ಸ್ಟಿಲ್ ನನಗೆ ಕೈನಲ್ಲಿ ಹಾಕೊಳ್ಳೋದೇ ಕಂಫರ್ಟಬಲ್ ಅನ್ಸುತ್ತೆ. ಸೊ ಹ್ಯಾಂಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹಿಂಗೆ ಕ್ಯಾಮ್ರಾ ಮುಂದೆನೇ ಅಪ್ಲೈ ಮಾಡ್ಕೊತಾ ಇರೋ ತುಂಬ ಲಾಂಗ್ ಟೈಮ್ ಹಿಡಿಯುತ್ತೆ. ನಾನು ಏನೋ ಫೇಸ್ಗೆ ಆಲ್ಮೋಸ್ಟ್ ಆಗೇ ಹೋಯ್ತು. ನೆಕ್ಗೆ ಅಪ್ಲೈ ಮಾಡಿ ಮತ್ತೆ ಸಿಗ್ತೀನಿ. ಸೊ ಎಸ್, ಫುಲ್ ಫೇಸ್ ಅಂಡ್ ನೆಕ್ಗೆ ಈಗ ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಇದ್ರಲ್ಲೇನೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ, ಹೇಗೆ ಯೂಸ್ ಮಾಡೋದು ಏನು ಅಂತ ಎಲ್ಲನೂ ಕೊಟ್ಟಿರ್ತಾರೆ. ನಾನು ಸೋಫಾಗೆಲ್ಲ ಮಾಡ್ಬಿಟ್ಟೆ. ಓಕೆ, ನಾನು ಹೇಳ್ತೀನಿ ಬೇಕಾದ್ರೆ ಅದನ್ನ. ಇಲ್ಲಿ ಡೈಸಿ ನೋಡಿ, ಆಫ್ಟರ್ ಕ್ಲೆನ್ಸಿಂಗ್ ಅಪ್ಲೈ ಥಿನ್ ಲೇಯರ್ ಆಫ್ ಡಿ-ಟ್ಯಾನ್ ಪ್ಯಾಕ್ ಆನ್ ಯೋರ್ ಫೇಸ್ ಅಂಡ್ ಲೀವ್ ಇಟ್ ಅನ್ಡಿಸ್ಟರ್ಬ್ಡ್ ಫಾರ್ 3 to 4 minutes ಅಂತ ಇದೆ. ಅದಾದ್ಮೇಲೆ ಜಸ್ಟ್ ದೆನ್ ರಿಮೂವ್ ವಿತ್ ಎ ವೆಟ್ ಟವಲ್. ಇಷ್ಟೇ ಇರೋದು, ಏನು ಮಸಾಜ್ ಬೇಡ, ಏನು ಬೇಡ. ಜಸ್ಟ್ ಅಪ್ಲೈ ಮಾಡಿ ವೆಟ್ ಟವಲ್ ನಲ್ಲಿ ರಿಮೂವ್ ಮಾಡೋದು. 3 to 4 minutes ಅಂತ ಕೊಟ್ಟಿದ್ದಾರೆ. ನಾನು ಯೂಶಲಿ 5 minutes ಬಿಡ್ತೀನಿ. ಸೊ 5 minutes ಆದ್ಮೇಲೆ ರಿಮೂವ್ ಮಾಡಬೇಕು ಅಷ್ಟೇ. ಏನು ಇಲ್ಲ, ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ಟು ಬಿ ಫ್ರಾಂಕ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ನನ್ನ ಹತ್ರ ರಾಗ ಕೂಡ ನಿಂತು ಅದೇನು ಖಾಲಿ ಆಗಿಲ್ಲ ಇನ್ನೂನು.
ಬಟ್ ಓಕೆ ಟ್ಯಾನ್ ಸ್ವಲ್ಪ ಜಾಸ್ತಿ ಇದೆ ಅಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಪ್ರೊಫೆಷನಲ್ O3+ ಇದೆ ಅಲ್ಲ, ಇದು ಇನ್ಸ್ಟೆಂಟ್ ಆಗಿ ಬೇಗ ಹೋಗುತ್ತೆ. ಅಂಡ್ ರಾಗ ಡಿ ಟ್ಯಾನ್ ಇದೆಲ್ಲ ಅದು ಹೋಗುತ್ತೆ, ಬಟ್ ಟೈಮ್ ತಗೊಳುತ್ತೆ. ಸ್ಟೆಪ್ ಬೈ ಸ್ಟೆಪ್ ತಗೊಂತಾ ಇರುತ್ತೆ. ಡೇ ಬಿಟ್ಟು ಡೇ ಅಪ್ಲೈ ಮಾಡ್ತಾನೆ ಇರಬೇಕು. ಅಷ್ಟು ಪೇಷನ್ಸ್ ನನ್ಗೆ ಇರ್ಲಿಲ್ಲ. ಫೇಸ್ ತುಂಬಾ ಟ್ಯಾನ್ ಆಗ್ಬಿಟ್ಟಿತ್ತು, ಫೇಸ್ ಅಂಡ್ ನೆಕ್. ಸೊ ಇದನ್ನ ಬುಕ್ ಮಾಡ್ಕೊಂಡು ಇವಾಗ ಫೇಸ್ಗೆ ನೆಕ್ಗೆ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಹ್ಯಾಂಡ್ಸ್ ಅಂಡ್ ಲೆಗ್ಸ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಹ್ಯಾಂಡ್ಸ್ ಕೂಡ ಅಷ್ಟೇ ಫುಲ್ಲಿ ಟ್ಯಾನ್, ಕಂಪ್ಲೀಟ್ ಆಗಿ ಟ್ಯಾನ್. ಸೊ ಬೇಗ ಅದು ರಿಸಲ್ಟ್ ಒಂದು ಮಟ್ಟಕ್ಕೆ ತರಬೇಕು ಅಂತ ಅನ್ಕೊಂಡಿದೀನಿ. ಸರ್ ಆಗ ಪ್ರೊಫೆಷನಲ್ ಅದು ಖಾಲಿ ಆಗೋವರೆಗೂ ಅದನ್ನೇ ಅಪ್ಲೈ ಮಾಡ್ತಿರ್ತೀನಿ. ಆಮೇಲೆ ಮತ್ತೆ ಇದನ್ನೇನೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ಗೂ ಕೂಡ ಶಿಫ್ಟ್ ಹಾಕ್ತೀನಿ, ಅದು ವೇಸ್ಟ್ ಆಗಬಾರ್ದು ಅಂತ ರೀಸನ್ಗೆ. 5 ಮಿನಿಟ್ಸ್ ಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಇವಾಗ ಅಪ್ಲೈ ಮಾಡಿ ಆಲ್ಮೋಸ್ಟ್ 5 to 6 ಮಿನಿಟ್ಸ್ ಆಗಿದೆ. ಸೊ ನಾನು ಇವಾಗ ಇದನ್ನ ವಿತೌಟ್ ಅಂದ್ರೆ ಇದ್ರಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಏನು ಮಸಾಜ್ ಮಾಡೋದು ಬೇಡ, ಏನು ಬೇಡ, ಜಸ್ಟ್ ಅಪ್ಲೈ ಮಾಡಿ 3 to 4 ಮಿನಿಟ್ಸ್ ಬಿಟ್ಟು ಜಸ್ಟ್ ವೆಟ್ ಟವೆಲ್ ನಲ್ಲಿ ರಿಮೂವ್ ಮಾಡೋದು ಅಷ್ಟೇ ಇರೋದು. ಸೊ ನೀಟಾಗಿ ಡ್ರೈ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ಆಗ್ಬೇಕಿತ್ತು, ಬಟ್ ಓಕೆ ಅಂದ್ರೆ ಜಾಸ್ತಿ ಅಪ್ಲೈ ಮಾಡ್ಬಿಟ್ಟಿದ್ದೀನಿ ಅನ್ಕೊಂತೀನಿ. ಬಟ್ ಇಲ್ಲೆಲ್ಲ ಒಂದು ಸ್ವಲ್ಪ ಡ್ರೈ ಆಗಿದೆ. ಓಕೆನಾ. ಸೊ ನಾನು ಇದನ್ನ ರಿಮೂವ್ ಮಾಡೋದಕ್ಕೆ ಅಂತಾನೆ ಮುಂಚೆಲ್ಲ ವೆಟ್ ಟಿಶ್ಯೂ ಯೂಸ್ ಮಾಡ್ತಾ ಇದೆ. ಓಕೆನಾ, ವೆಟ್ ಟಿಶ್ಯೂ ಯೂಸ್ ಮಾಡ್ತಾ ಇದೆ. ಬಟ್ ಅದನ್ನ ಯಾವಾಗ್ಲೂ ಎವ್ರಿ ಟೈಮ್ ಎಲ್ಲರೂ ಈಚೆ ಹೋದಾಗ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಊರಿಗೆ ಹೋಗ್ತೀನಿ, ಊರಲ್ಲಿ ಏನೋ ಅಪ್ಲೈ ಮಾಡಿದೆ ಅಂತ ಆದಾಗ ಫುಲ್ ಪ್ಯಾಕೆಟ್ ಅಂದ್ರೆ ಪ್ಯಾಕೆಟ್ ವೈಸ್ ಪೂರ್ತಿ ಅದನ್ನ ಕ್ಯಾರಿ ಮಾಡ್ಬೇಕಾಗತ್ತೆ. ಸಿಂಗಲ್ ಅನ್ನು ಕ್ಯಾರಿ ಮಾಡಕ್ ಆಗಲ್ಲ ವೆಟ್ ಟಿಶ್ಯೂನ. ಸೊ ನಾನು ಅದಕ್ಕೆ ಅಮೆಝಾನ್ ಅಲ್ಲಿ ಮ್ಯಾಜಿಕ್ ಕಾಯಿನ್ ಟಿಶ್ಯೂನ ತರಿಸ್ಕೊಂಡಿದ್ದೀನಿ ಇದನ್ನ. ಓಕೆನಾ. ಸೊ ಇದು ಬೆಸ್ಟ್. ಏನೋ ನಮ್ಗೆ ಎಷ್ಟು ಬೇಕು, ಇವನ್ ನಾವು ಟ್ರಿಪ್ಗೆ ಹೋದ್ರು ಕೂಡ ನಮ್ಗೆ ಮ್ಯಾಜಿಕ್ ಕಾಯಿನ್ ತಗೊಂಡ್ರೆ ಯಾವಾಗ ಬೇಕು ಅವಾಗ ಅದೊಂದು ಸ್ವಲ್ಪ ನೀರ್ ಹಾಕಿದ್ರೆ ಅದು ಟಿಶ್ಯೂ ಇದಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಆಮೇಲೆ ನಮ್ಗೆ ಯೂಸ್ ಮಾಡಕ್ ಈಸಿ ಆಗುತ್ತೆ. ಸೊ ಇದನ್ನ ತರಿಸ್ಕೊಂಡಿದೀನಿ. ಇದ್ರ ಲಿಂಕ್ ಕೂಡ ಏನೋ ಅದು ಡಿಟ್ಯಾನ್ ಪ್ಯಾಕ್ದು ಅಂಡ್ ಇದ್ರದ್ದು ಕೂಡ ನಾನು ಲಿಂಕ್ ನಲ್ಲಿ ಹಾಕಿರ್ತೀನಿ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಎಷ್ಟು ಇರುತ್ತೆ ಅಂತಂದ್ರೆ, ಎಷ್ಟಿದೆ ಗುರು, 50 or 55 ಎಷ್ಟು ಇತ್ತು. ನಾನು ಇದ್ರಲ್ಲಿ ಇಲ್ಲ, ಬಟ್ 50-55 ಏನೋ ಇತ್ತು. ಇನ್ನು ತುಂಬಾ ಇದೆ. ಈಗ ಆಲ್ಮೋಸ್ಟ್ ಒಂದು 4 to 5 ಏನೋ ಅಷ್ಟೇ ಯೂಸ್ ಮಾಡಿರೋದು ನಾನು. ನೋಡಿ ಈ ರೀತಿ ಬರುತ್ತೆ, ಈ ತರ ಇರುತ್ತೆ. ಓಕೆನಾ. ಸೊ ಇದನ್ನ ರಿಮೂವ್ ಮಾಡಿ ಆಗ್ತಾ ಇಲ್ಲ. ಹಾ ಆಯ್ತು. ನೋಡಿ ಈ ರೀತಿ ರಿಮೂವ್ ಮಾಡಿ ಇದನ್ನ ಜಸ್ಟ್ ವಾಟರ್ ಕೈನಲ್ಲಿ ಇಟ್ಕೊಂಡು ಒಂದು 2 ಡ್ರಾಪ್ ಹಾಕಿದ್ರು ಕೂಡ ಎಕ್ಸ್ಪ್ಯಾಂಡ್ ಆಗ್ಬಿಡತ್ತೆ. ಓಕೆ ನೋಡಿ ಇಲ್ಲಿ ಕೈನಲ್ಲಿ ಇಟ್ಟಿದ್ದೀನಿ, ಜಸ್ಟ್ ಈಗ ಹಾಕ್ತಾ ಇದ್ದೀನಿ. ನೋಡಿ ಹೇಗೆ ಬರ್ತಾ ಇದೆ. ಅಷ್ಟೇ ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳೋದು ಅಷ್ಟೇನೆ. ತುಂಬಾ ಈಸಿ ಅಲ್ವಾ ಕ್ಯಾರಿ ಮಾಡೋದಕ್ಕೆ. ಅದು ಫುಲ್ಲು ಪ್ಯಾಕೆಟ್ನೇ ಎತ್ಕೊಂಡು ಓಡಾಡೋದ್ರ ಬದಲು ಬೆಸ್ಟ್ ಇದು. ಸೈಜ್ ಕೂಡ ತುಂಬಾ ದೊಡ್ಡದಾಗೆ ಇದೆ, ಏನು ಅಂತ ಚೀಪ್ ಕೂಡ ಅಲ್ಲ, ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ ಹಾ. ಸೊ ಇದನ್ನ ಇಟ್ಬಿಡ್ತೀನಿ. ನೋಡಿ ಇಷ್ಟಿದೆ ಸೈಜ್, ಇದಕ್ಕಿಂತ ಬೇಕಾ. ಇವಾಗ ಇದ್ರಲ್ಲಿ ನೀಟಾಗಿ ಏನೋ ರಿಮೂವ್ ಮಾಡ್ಕೊಬೇಕು ಅಷ್ಟೇನೆ. ನೋಡಿ ಫೀಲ್ ಆಗ್ತಿದ್ಯಾ ನಿಮ್ಗೆ? ನೋಡಿ ಹೈ ಹತ್ರಕ್ಕೂ ಇಲ್ಲಕ್ಕೂ ಫೀಲ್ ಮಾಡಿ ಒಂದು ಸ್ವಲ್ಪ ರೆಡ್ ಕಾಣಿಸ್ತಾ ಇದೆ, ಬಟ್ ಎಸ್ ವಾಟರ್ನಲ್ಲಿ ಡಿಪ್ ಮಾಡಿ ಅದನ್ನ ತೊಳ್ಕೊಂಡು ಈ ಏನಂತಾರೆ ಅದು ಕಾಟನ್ ಪ್ಯಾಡ್ ಕೂಡ ಬರುತ್ತಲ್ಲ ಮೇಕಪ್ ರಿಮೂವ್ ಇದಕ್ಕೆಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಈವನ್ ಸ್ಪಂಜ್ ಯೂಸ್ ಮಾಡ್ಬೋದು. ಇದೆಲ್ಲ ರಿಮೂವ್ ಮಾಡೋಕ್ಕೆ ಸ್ಪಂಜ್ ಇನ್ನೂ ಬೆಸ್ಟ್ ಅನ್ಸುತ್ತೆ, ಬಟ್ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ವೆಟ್ ಟಿಶ್ಯೂನ. ಸಾರಿ, ಇದನ್ನ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಈವನ್ ಫ್ರಾಗ್ರೆನ್ಸ್ ಕೂಡ ಇದ್ರು ತುಂಬಾ ಚೆನ್ನಾಗಿದೆ. ಬಜೆಟ್ ತುಂಬಾ ಲೋ ಬಜೆಟ್ ನಲ್ಲಿ ಸಿಕ್ಕಿರೋದು ಅದು. 50 ಟ್ಯಾಬ್ಲೆಟ್ಸ್, 50 ಟಿಶ್ಯೂ ಟ್ಯಾಬ್ಲೆಟ್ಸ್ ನ ಯಾರು ಕೊಡ್ತಾರೆ ನೋಡಿ. ಫೀಲ್ ಆಗ್ತಿದ್ಯಾ ನಿಮ್ಗೆ?
ಟ್ಯಾನ್ ಅಂದ್ರೆ ಮುಂಚೆದಕ್ಕೂ ಇವಾಗದಕ್ಕೂ ಒಂದ್ ಸ್ವಲ್ಪ ಟ್ಯಾನ್ ಅಂದ್ರೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಟ್ಟಿದೆ ಅಂತ ಫೀಲ್ ಆಗ್ತಿದೆ ಅಲ್ಲ, ನನಗಾಗ್ತಾ ಇದೆ. ನಿಮ್ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ ಎಷ್ಟು ಮಟ್ಟಕ್ಕೆ ಅಂತಂತ. ಓಕೆ, ಇದೇ ರೀತಿ ಫುಲ್ಲು ರಿಮೂವ್ ಮಾಡ್ಕೊಂಡು ಬರ್ತೀನಿ. ತುಂಬ ಟೈಮ್ ಹಿಡಿದ್ಬಿಡುತ್ತೆ, ಆಮೇಲೆ ವಿಡಿಯೋದು ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ನೆಕ್ದು ಕೂಡ ನಾನು ಹಾಗೆ ರಿಮೂವ್ ಮಾಡಿಬಿಡ್ತೀನಿ. ಓಕೆ, ಎಸ್ ನೋಡಿ, ಇವಾಗ ನಿಮಗೆ ಫೀಲ್ ಆಗ್ತಿಲ್ವಾ ಇನ್ಸ್ಟೆಂಟ್ ಆಗಿ ರಿಮೂವ್ ಆಗಿದೆ ಅಂತ. ನೆಕ್ ಓಕೆ ನೋಡಿ, ಹಳೇದಕ್ಕೂ ಇವಾಗಕ್ಕೂ ನೋಡಿ ಹೇಗೆ ಫೀಲ್ ಇದೆ. ಸೊ ಈ ರೀತಿ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ನಾನು ಇದ್ರದ್ದು ಲಿಂಕ್ನ ಎಲ್ಲಾನು ನೀಟಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಷ್ಟೇ. ಈಗ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಅಪ್ಲೈ ಆದ್ಮೇಲೆ ರಿಮೂವ್ ಕೂಡ ಮಾಡಾದ್ಮೇಲೆ ಜಸ್ಟ್ ವಾಟರ್ನಲ್ಲಿ ಅಷ್ಟೇ ಫೇಸ್ ವಾಶ್ನ ಮಾಡಿ. ಬೇರೆ ಏನು ಸೋಪ್ಸ್ ಯೂಸ್ ಮಾಡೋದು, ಕ್ಲೆನ್ಸರ್ಸ್ ಏನು ಕೂಡ ಯೂಸ್ ಮಾಡೋದು ಬೇಡ. ಇವತ್ತು ಹೋಲ್ ಡೇ ಯೂಸ್ ಮಾಡೋದೇ ಬೇಡ, ಅದು ಬೆಸ್ಟ್ ಆಕ್ಚುಲಿ. ಯಾವುದು ಕೆಮಿಕಲ್ ಮಿಕ್ಸ್ ಆಗಲ್ಲ. ಸೊ ನೆಕ್ಸ್ಟ್ ಡೇ ಅಂದ್ರೆ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಳಿ ಅಂತಂದ್ರೆ, ಇವತ್ತು ಸಂಡೇ ಅಂತಂದ್ರೆ ಸಂಜೆ ಒಂದು 3 or 4 o'clock 4 to 5 o'clock ನಲ್ಲಿ ಅಪ್ಲೈ ಮಾಡಿ. ಅವತ್ತು ಸಂಜೆಯಿಂದ ಫುಲ್ ನೈಟ್ ಫುಲ್ ಏನು ಫೇಸ್ ಸೋಪ್ ಎಲ್ಲ ಏನು ಯೂಸ್ ಮಾಡೋದ್ ಬೇಡ, ಯಾವುದೇ ಕ್ರೀಮ್ಸ್ ಯೂಸ್ ಮಾಡೋದ್ ಬೇಡ, ಯಾವುದೇ ಸೆರಮ್ಸ್ ಯೂಸ್ ಮಾಡೋದ್ ಬೇಡ, ಏನು ಬೇಡ. ಓಕೆನಾ? ಎಲ್ಲದಕ್ಕೂ ಅವತ್ತು ಟಾಟಾ ಬೈ ಬೈ ಹೇಳ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಅಪ್ ಯೂಶಲಿ ಯಾವ ತರ ಹಾಕ್ತಿರೋ ಅದೇ ರೀತಿನೇ ನೆಕ್ಸ್ಟ್ ನಿಮ್ ರುಟೀನ್ ನ ನೀವು ಕಂಟಿನ್ಯೂಷನ್ ಮಾಡಬಹುದು. ನೋಡಿ, ಜಸ್ಟ್ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಏನು ಸೋಪ್ಸ್ ಎಲ್ಲ ಏನು ಯೂಸ್ ಮಾಡಿಲ್ಲ. ಇದನ್ನ ಆಡ್ ಮಾಡ್ತಾ ಇದ್ದೀನಿ ಮಧ್ಯದ ವಿಡಿಯೋದಲ್ಲಿ. ಹೇಗೆ ಅನಿಸ್ತಿದೆ ನಿಮ್ಗೆ ಈಗ ರಿಸಲ್ಟ್? ಈಗ ನಂದು ಹೋಲ್ ಫೇಸ್ಗೂ ಅಂದ್ರೆ ನಾನು ಮುಂಚೆ ಸ್ಟಾರ್ಟಿಂಗ್ ಮಾಡಿದಕ್ಕೂ ಇವಾಗೂ ಕಂಪೇರ್ ಮಾಡಿದ್ರೆ ನೋಡಿ ಎಷ್ಟು ಟ್ಯಾನ್ ರಿಮೂವ್ ಆಗಿದೆ. ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡ್ತಾ ಇದೆ. ನಿಜವಾಗ್ಲೂ ಸಿಕ್ಕಾಬಡೆ ಚೆನ್ನಾಗಿದೆ ಗುರು ಇದು. ಸೊ ಈ ರೀತಿ ಇದೆ ಇದ್ರ ರಿಸಲ್ಟ್ ನೋಡಿ. ಓಕೆ ಅಲ್ಲ? ಎಸ್. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಗೈಸ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.